ನಾವು ಯೂದನ ಪತ್ರಿಕೆಯನ್ನು ನಾವು ಆಲೋಚನೆ ಮಾಡ್ತಿರುವಾಗ, ಧ್ಯಾನಿಸ್ತಿರುವಾಗ ಇದರ ಅನೇಕ ಸತ್ಯಗಳು ನಮ್ಮ ಕ್ರಿಸ್ತಿಯ ಜೀವಿತಕ್ಕೆ ಈಗಿನ ಪ್ರಸ್ತುತ ದಿನಗಳಲ್ಲಿ ನಾವು ಹೇಗೆ ಜೀವಿಸಬೇಕು, ನಡ್ಕೊಳ್ಬೇಕು ಎಂಬುದಾಗಿ ಅದು ನಮಗೆ ಎಚ್ಚರಿಕೆಯನ್ನು ಅದು ನೀಡುವಂಥದ್ದಾಗಿದೆ ಎಂಬುದಾಗಿ ನಾನು ನಂಬ್ತೇನೆ. ನಾವು ಕಳೆದ ಒಂದು ಕಾರ್ಯಕ್ರಮದಲ್ಲಿ ನಾವು ಆಲೋಚನೆ ಮಾಡಿದ ಬಂದಂಥ ಸಂಗತಿ ಏನಂದರೆ, ಸಭೆಯಲ್ಲಿ ಅನೇಕರು ಏನಂದರೆ ಭಕ್ತಿಹೀನರು ಯಾವ ರೀತಿಯಲ್ಲಿ ಕಳ್ಳತನದಿಂದ ಒಳ ಹೋಗ್ತಾರೆ. ಇಲ್ಲಿ ಯೂದನ ತಿಳಿಸಬೇಕಾದ್ರೆ ದೇವರ ಕೃಪೆಯನ್ನು ಯಾರೋ ಈ ಭಕ್ತಿಹೀನರು ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ಏನಂತೆ ನಾಚಿಕೆಗೆಟ್ಟ ಕೆಲಸ ಕಾರ್ಯಗಳು ಮಾಡುವಂಥವರು ಇರ್ತಾರೆ ಎಂಬುದಾಗಿ. ಅನೇಕ ಕ್ರಿಸ್ತನ ಅರಿಯದಂಥವರು ಮಾತ್ರವಲ್ಲ, ಸಭೆಯಲ್ಲಿ ಕಳ್ಳತನದಿಂದ ಒಕ್ಕಿದ್ದಾರೆ. ಇಂಥವರ ವಿಷಯದಲ್ಲಿ ದೇವರ ದಂಡನೆ ಹೇಗೆ ಬರ್ತದೆ ಎಂಬುದನ್ನು ಮೊದಲೇ ಅದು ತಿಳಿಸಿದೆ ಎಂಬುದಾಗಿ ಸಹ ಅದು ತಿಳಿಸಿದ್ದಾನೆ. ಆದ್ದರಿಂದ ಈ ದಿವಸಗಳಲ್ಲಿ ಸಭಾ ನಾಯಕರುಗಳಲ್ಲಿ, ದೇವರ ಮಕ್ಕಳ ಪ್ರತಿಯೊಬ್ಬರಲ್ಲಿ ಏನಂದರೆ ಆತ್ಮಿಕ ಸೂಕ್ಷ್ಮತೆ, ಎಚ್ಚರಿಕೆ ಮತ್ತು ನಮ್ಮ ಅನ್ಯೋನ್ಯತೆ ನಾವು ಸೇರಿ ಬರುವಂಥ ಸಮಯದಲ್ಲಿ ಹೇಗೆ ಉಂಟು, ನಮ್ಮ ಸಭೆಗಳ ಸ್ಥಿತಿ ಯಾವ ರೀತಿ ಉಂಟು, ಇದು ಪ್ರತ್ಯೇಕವಾಗಿ ಆ ಒಂದು ದೇವರ ಅನ್ಯೋನ್ಯತೆ ಸಹವಾಸದಲ್ಲಿ ಜ್ಞಾನದಲ್ಲಿ ಬೆಳೆಯುವಾಗ ಅನೇಕ ವೇಳೆ ಅನೇಕ ಅಡ್ಡಿಗಳು ಬರುವ ಸಾಧ್ಯತೆ ಉಂಟು ಎಂಬುದಾಗಿ ನೋಡುವಾಗ ಎಲ್ಲಿ ವ್ಯತ್ಯಾಸದ ಬೋಧನೆಗಳು ಇರ್ತದೆ, ಎಚ್ಚರಿಕೆ ವಹಿಸಬೇಕೆಂಬುದನ್ನು ಇಲ್ಲಿ ನೋಡ್ತೇವೆ. ಈ ದಿವಸ ನಾವು ಪ್ರತ್ಯೇಕವಾಗಿ 5ನೇ ವಚನಕ್ಕೆ ನಾವು ನಮ್ಮ ಗಮನವನ್ನು ಹರಿಸೋಣ. ಅಲ್ಲಿ ಸತ್ಯವೇದ ಇರುವುದಾದ ದಯಮಾಡಿ 5ನೇ ವಚನದಲ್ಲಿರ್ತಕ್ಕಂಥ ವಾಕ್ಯಗಳನ್ನು ನೋಡಬೇಕೆಂಬುದಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀವು ಸಮಸ್ತವನ್ನು ಮೊದಲೇ ತಿಳಿದವರಾಗಿದ್ದರೂ ನಾನು ಮುಂದಣ ಕೆಲವು ಸಂಗತಿಗಳನ್ನು ನಿಮ್ಮ ಜ್ಞಾಪಕಕ್ಕೆ ತರಬೇಕೆಂದು ಅಪೇಕ್ಷಿಸುತ್ತೇನೆ. ಅವು ಯಾವುದೆಂದರೆ, ಕರ್ತನು ತನ್ನ ಪ್ರಜೆಯನ್ನು ಐಗುಪ್ತ ದೇಶದೊಳಗಿಂದ ಬಿಡಿಸಿದ ತರುವಾಯ ಅವರೊಳಗೆ ನಂಬದೆ ಹೋದವರನ್ನು ನಾಶ ಮಾಡಿದನು ಎಂಬುದಾಗಿ. ಬಟ್ ಐ ವಾಂಟ್ ಟು ರಿಮೈಂಡ್ ಯು, ದೋ ಯು ಒನ್ಸ್ ನ್ಯೂ ದಿಸ್, that the Lord, having called the people out of the land of Egypt, afterward destroyed those who did not believe. ಈ ವಾಕ್ಯಗಳನ್ನು ನಾವು ದೇವರಾತ್ಮನ ಸಹಾಯದಿಂದ ನಾವು ಧ್ಯಾನ ಮಾಡೋಣ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಸತ್ಯತೆಗಳನ್ನು ನಾವು ಧ್ಯಾನಿಸುವಾಗ ನಿನ್ನ ಆತ್ಮನ ಸಹಾಯಕ್ಕಾಗಿ ನಾವು ಬೇಡ್ತೇವೆ. ಮನುಷ್ಯ ಜ್ಞಾನದಿಂದ ಇದನ್ನು ಅರಿಯಲಾರೆವಪ್ಪ. ನಮ್ಮ ಕಣ್ಣುಗಳು ತೆರೆ, ಆತ್ಮೀಯ ಕಣ್ಣುಗಳನ್ನು ತೆರೆಯ ಮಾಡು. ನಿನ್ನ ಪ್ರಕಟಣೆ ಅನುಗ್ರಹಿಸು. ನಿನ್ನ ವಾಕ್ಯದ ಶ್ರೇಷ್ಠತೆ ನಮಗೆ ಬೇಕಪ್ಪ. ನಾವು ಮನುಷ್ಯ ಮಾತ್ರದವರು, ಬಲಹೀನರು, ನಿನ್ನನ್ನೇ ಆತ್ಕೊಳ್ತೇವೆ. ಯೂದನು ತನ್ನ ಕರ್ತನ ಆತ್ಮನಿಂದ ನಡೆಸಲ್ಪಟ್ಟವನಾಗಿ ನಿನ್ನ ವಾಕ್ಯದ ಸತ್ಯತೆಗಳನ್ನು, ಎಚ್ಚರಿಕೆಯನ್ನು ನೀಡುವಾಗ ಈ ದಿನಗಳಲ್ಲಿ ಅದನ್ನು ಧ್ಯಾನಿಸುವಂಥ ಸಮಯದಲ್ಲಿ ಯಾರ್ಯಾರು ಕರ್ತನೆ ಈ ಕಾರ್ಯಕ್ರಮವನ್ನು ಕೇಳ್ತಿದ್ದಾರೆ, ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು. ಈಗಿನ ಸ್ಥಿತಿಯಲ್ಲಿ ಅನೇಕರ ನಂಬಿಕೆಯ ಜೀವಿತದಲ್ಲಿ ಅನೇಕ ಸೈತಾನ ಕಾರ್ಯಗಳಿಗೆ ಒಳಪಟ್ಟಿರುವಾಗ ಎಚ್ಚರಿಕೆಯಿಂದ ಮಾತ್ರವಲ್ಲ ಕರ್ತನೆ, ನಿನ್ನ ವಾಕ್ಯದ ಪ್ರಕಟ ಎಚ್ಚರಿಕೆಯನ್ನು ನಾವು ಕೇಳುವಾಗ ನಾವು ಇನ್ನೂ ಹೆಚ್ಚಾಗಿ ಆಸಕ್ತಿಯುಳ್ಳವರಾಗಿ ನಿನ್ನ ಜ್ಞಾನದಲ್ಲಿ, ಅನ್ಯೋನ್ಯತೆಯಲ್ಲಿ ನಿನ್ನ ಮಹಿಮೆಗಾಗಿ ಜೀವಿಸುವಂತೆ ನಮ್ಮನ್ನು ಬಲಪಡಿಸು. ನಿನ್ನ ದಾಸನಿಗೆ ಬೇಕಾದ ಕೃಪೆ ಕೊಡು. ಆತ್ಮನಿಂದ ನಡೆಸಲ್ಪಟ್ಟವನಾಗಿ ನಿನ್ನ ವಾಕ್ಯವನ್ನು ಹೇಳಲಿಕ್ಕಾಗುವಂತೆ ನಿನ್ನ ಶಿಲುಬೆಯ ಅಡಿದಾವಲ್ಲಿ ಮುಚ್ಚಿಟ್ಟು ನಿನ್ನ ಮಹಿಮೆಗಾಗಿ ಉಪಯೋಗಿಸಪ್ಪ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯಾರ್ಯಾರು ಈ ವಾಕ್ಯವನ್ನು ಕೇಳ್ತಿದ್ದಾರೆ, ಒಬ್ಬೊಬ್ಬರ ಹೃದಯದಲ್ಲಿ ಯಾವ್ಯಾವ ಸ್ಥಿತಿಯಲ್ಲಿದ್ದಾರೆ ನಮ್ಗೆ ಗೊತ್ತಿಲ್ಲ. ಒಬ್ಬೊಬ್ಬರ ಜೀವಿತಗಳನ್ನು ರೂಪಿಸು, ಮಾರ್ಪಡಿಸು. ಕೊರತೆಗಳು, ಸಮಸ್ಯೆಗಳು, ಚಿಂತೆಗಳು, ಬಾಧೆಗಳು, ರೋಗಗಳು ಆವರಿಸಿಕೊಂಡರು ಕರ್ತನೆ, ನಮ್ಮ ದೃಷ್ಟಿ ನಿನ್ನನ್ನೇ ನೋಡುವಂಥದ್ದಾಗಿದೆ ಅಪ್ಪ. ನಿನ್ನನ್ನೇ ಆತ್ಕೊಳ್ತೀನಿ, ನೀನೇ ನಮಗೆ ಆಧಾರವಾಗಿದ್ದಿ ಕರ್ತನೆ. ಕೊರತೆ ಇರುವಂಥ ಒಬ್ಬೊಬ್ಬರನ್ನು ಕರುಣಿಸಿ ಬಲಪಡಿಸಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇನೆ ತಂದೆಯೇ, ಆಮೇನ್. 5ನೇ ವಚನದಲ್ಲಿ ಪ್ರಾಮುಖ್ಯವಾಗಿ ಏನಂದರೆ, ಇಲ್ಲಿ 3 ಸತ್ಯಗಳನ್ನು ತಿಳಿಯಪಡಿಸಿದ್ದಾನೆ. ಇದನ್ನು ನಾವು ದೇವರಾತ್ಮನ ಸಹಾಯದಿಂದ ಧ್ಯಾನ ಮಾಡೋಣ. ಇಲ್ಲಿ ಏನು ಹೇಳ್ತಿದ್ದಾನೆ, ನೀವು ಸಮಸ್ತವನ್ನು ಮೊದಲೇ ತಿಳಿದವರಾಗಿದ್ದರೂ ಏನಂತೆ, ನಾನು ಮುಂದಿನ ಕೆಲವು ಸಂಗತಿಗಳನ್ನು ಏನು ಮಾಡ್ತೇನೆ, ನಿಮ್ಮ ಜ್ಞಾಪಕಕ್ಕೆ ತರಬೇಕೆಂದು ಅಪೇಕ್ಷಿಸ್ತೇನೆ. 2ನೇ ವಿಷಯ ನೋಡುವಾಗ ಅವು ಯಾವುದೆಂದರೆ, ಕರ್ತನು ತನ್ನ ಪ್ರಜೆಯನ್ನು ಐಗುಪ್ತ ದೇಶದೊಳಗಿಂದ ಬಿಡಿಸಿದ ತರುವಾಯ. ಅಂದರೆ ಇರುವ ಸತ್ಯ ಏನಂತ ಹೇಳಿದ್ರೆ, ದೇವರು ತನ್ನ ಪ್ರಜೆಯಾದಂಥ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡಿಸಿದನು ಎಂಬುದಾಗಿ. ಆಮೇಲೆ 3ನೇದಾಗಿ
ಅವರೊಳಗೆ ನಂಬದೇ ಹೋದವರನ್ನು ಏನು ಮಾಡಿದಂತೆ ನಾಶ ಮಾಡಿದನು. ಇದು ಇಲ್ಲಿ ಯೂದರು ಅದನ್ನು ಸ್ಪಷ್ಟಪಡಿಸಿ ಯಾಕೆ ಮಾತನ್ನು ತಿಳಿಸಿದ್ದಾನೆ ಎಂಬುದಾಗಿ ನಾವು ಇದನ್ನು ಮುಂದೆ ಆಲೋಚನೆ ಮಾಡಲಿಕ್ಕಿದ್ದೇವೆ. ಇಲ್ಲಿ ನಾವು ಆಲೋಚನೆ ಮಾಡ್ತಿರುವಂಥ ಸಂಗತಿ ಇಲ್ಲಿ ಪ್ರತ್ಯೇಕವಾಗಿ ನಾವು 3ನೇ ವರ್ಷದಿಂದ ನಾವು ಯಾಕೆ ಯೂದನ ಅದನ್ನು ತಿಳಿಯಪಡಿಸಿದ್ದಾನೆ ಎಂಬುದಾಗಿ ನೋಡಬೇಕಾದರೆ, ದೇವ ಜನರಿಗೆ ಶಾಶ್ವತವಾಗಿ ಒಂದೇ ಸಾರಿ ಒಪ್ಪಿಸಲ್ಪಟ್ಟಂಥ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು ಮತ್ತು ಹೋರಾಡಬೇಕು ಎಂಬುದಾಗಿ ಎಚ್ಚರಿಸಿ ಬರೆದಿದ್ದಾನೆ. ಈ ಕ್ರಿಸ್ತಿಯ ಜೀವಿತದಲ್ಲಿ ಮತ್ತು ನಾವು ಹಳೆ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ನಾವು ಅದನ್ನು ಆಲೋಚಿಸಬೇಕಾದರೆ ಪ್ರತ್ಯೇಕವಾಗಿ ನಾವು ಗಮನಿಸಬೇಕಾದಂಥ ಒಂದು ಸತ್ಯ ಏನಂತ ಹೇಳಿದ್ರೆ, ಇಲ್ಲಿ ಪ್ರಾಮುಖ್ಯವಾಗಿ ಯೂದನ ತರಿಸಿರುವ ಸಂಗತಿಗಳನ್ನು ಈ ಜನರಿಗೆ, ದೇವರ ಮಕ್ಕಳಿಗೆ ಆತನು ಏನಂತ ಹೇಳಿದ್ರೆ ದೇವರ ವಾಕ್ಯದ ಸತ್ಯತೆಯಲ್ಲಿ ದೃಢಪಡಿಸುವಂಥ ಸಂಗತಿಗಳು, ಎಚ್ಚರಿಕೆ ನೀಡ್ತಿರುವ ಸಂಗತಿಗಳನ್ನು, ಅದರ ಕಾರಣಗಳನ್ನು ಅಲ್ಲಿ ತಿಳಿಯಪಡಿಸಿದ್ದಾನೆ. 5ನೇ ವರ್ಷದಲ್ಲಿ ನಾವು ನೋಡಬೇಕಾದ್ರೆ ಮೊದಲನೇದಾಗಿ ಆತ ಏನು ಹೇಳ್ತಿದ್ದಾನೆ, ಈ ಜನರಿಗೆ ಅನೇಕ ವೇಳೆ ದೇವರ ಸತ್ಯಗಳು ಗೊತ್ತುಂಟು. ದೇವರ ಅನ್ಯೋನ್ಯತೆಯಲ್ಲಿ ಮತ್ತು ದೇವರು ತನ್ನ ಆತ್ಮನ ಮೂಲಕವಾಗಿ ಪದೇ ಪದೇ ವಾಕ್ಯಗಳನ್ನು ತಿಳಿಯಪಡಿಸಿದಾದರೂ ಕೂಡ ಆತ ಏನಂತ ಹೇಳಿದ್ರೆ ಇಲ್ಲಿ ಯೂದರು ಹೇಳಬೇಕಾದ್ರೆ ಅದನ್ನು ನಿಮ್ಮ ಜ್ಞಾಪಕಕ್ಕೆ ತರಬೇಕೆಂದು ಅಪೇಕ್ಷಿಸ್ತೇನೆ. ಏನು ಭಾಳ ಪ್ರಾಮುಖ್ಯವಾದ ಸಂಗತಿ ಏನು, ಈವನ್ ದೋ ಯು ನೋ ದ್ಯಾಟ್ ಆಲ್ ದ ಟ್ರೂತ್ಸ್ ಬಟ್ ಐ ವಾಂಟ್ ಟು ರಿಮೈಂಡ್ ಯು. ರಿಮೈಂಡರ್ ಅಂದರೆ ರೀತಿಯಲ್ಲಿ ನಾವು ಆಲೋಚನೆ ಮಾಡಬೇಕಾದ್ರೆ ಪೇತ್ರನು ಕೂಡ ಅದೇ ಮಾತನ್ನೇ ತನ್ನ ಪತ್ರಿಕೆಯಲ್ಲಿ ತಿಳಿಯಪಡಿಸೋದ ಸಂಗತಿಗಳನ್ನು ನೋಡ್ತೇವೆ. ನಾವು ಪೇತ್ರನ ಪತ್ರಿಕೆ ನೋಡಬೇಕಾದ್ರೆ ಅಲ್ಲಿ ಕೂಡ ಪೇತ್ರರು ಅದನ್ನು ಹೇಳಬೇಕಾದ್ರೆ ಯಾಕೆ ನಾನು ಅದನ್ನು ತಿಳಿಸಬೇಕು, ಯಾಕೆ ಉದ್ದೇಶ ತಿಳಿಸ್ತಾನೆ, ಯಾಕೆಂದರೆ ನಾವು ಅದನ್ನು ಅನೇಕ ವೇಳೆ ಅದನ್ನು ಆಲೋಚನೆ ಮಾಡಿರಬೇಕಾದ್ರೆ ತಿರುಗಿ ಅದನ್ನು ಸಮಯ ಇಲ್ಲದೆ ಹೋದ್ರಿಂದ ಅದು ತಿರುಗಿ ಅದನ್ನು ಆಲೋಚಿಸೋಕ್ಕೆ ಸಾಧ್ಯತೆ ಇಲ್ಲ ಎಂಬುದಾಗಿ ಅನ್ನಿಸ್ತೇನೆ. ಆದರೆ ಒಂದು ವಿಷಯ ಅಲ್ಲಿ ಪೇತ್ರರು ಅದನ್ನು ಹೇಳಬೇಕಾದ್ರೆ ಅದು ನೀವು ದೇವರ ವಾಕ್ಯದಲ್ಲಿ ಅದನ್ನು ಸ್ಪಷ್ಟಪಡಿಸಿ ಆತನು ಯಾಕೆ ಹೇಳ್ತಿದ್ದಾನೆ ಅಂದರೆ ಗಮನಿಸಿ, ಅಲ್ಲಿ 2ನೇ ಪೇತ್ರ ಪತ್ರಿಕೆ 1:12 ನೋಡ್ತೀವಿ. ಅಲ್ಲಿ ಈ ರೀತಿ ಉಂಟು, ಆದುದರಿಂದ ನೀವು ಈ ಸಂಗತಿಗಳನ್ನು ತಿಳಿದವರಾಗಿ ನಿಮಗೆ ದೊರಕಿರುವ ಸತ್ಯದಲ್ಲಿ ಸ್ಥಿರವಾಗಿದ್ದರೂ ಅವುಗಳನ್ನು ನಿಮಗೆ ಜ್ಞಾಪಕ ಕೊಡುವುದಕ್ಕೆ ನಾನು ಯಾವಾಗಲೂ ಸಿದ್ಧನಾಗಿರುವೆನು. 13ನೇ ವಚನ, ನಾನು ನನ್ನ ದೇವೆಂಬ ಗುಡಾರದಲ್ಲಿರುವ ತನಕ ನಿಮ್ಮನ್ನು ಜ್ಞಾಪಕಪಡಿಸಿ ಪ್ರೇರೇಪಿಸುವುದು ಯುಕ್ತವೆಂದೆಣಿಸುತ್ತೇನೆ. ಯಾಕೆಂದರೆ ಮುಂದಿನ ಸಂಗತಿಗಳು ಅವರೇನೆಂದರೆ 15ನೇ ವರ್ಷದಲ್ಲಿ ನೀವು ನನ್ನ ಮರಣ ನಂತರದಲ್ಲಿ ಇವುಗಳನ್ನು ಯಾವಾಗಲೂ ಜ್ಞಾಪಕ ಮಾಡಿಕೊಳ್ಳುವುದು ಸಾಧ್ಯವಾಗುವಂತೆ ಪ್ರಯಾಸ ಪಡುವೆನು. ನೋಡಿ, ಇಲ್ಲಿರುವಂಥ ಸತ್ಯ ಏನಂತ ಹೇಳಿದ್ರೆ, ದೇವರ ಮಕ್ಕಳಲ್ಲಿ ಪ್ರತ್ಯೇಕ ಅಪೊಸ್ತಲರು ತಮ್ಮ ಪತ್ರಿಕೆಯಲ್ಲಿ ಬರೆದಂಥ ಸಂಗತಿಗಳು, ಈ ನಾವು ಪೌಲನ ಪತ್ರಿಕೆ ಆಗಿರ್ಬೋದು, ಪೇತ್ರ ಪತ್ರಿಕೆ ಆಗಿರ್ಬೋದು, ಈ ಯೂದರ ಪತ್ರಿಕೆಯಲ್ಲಿ ನೋಡಬೇಕಾದ್ರೆ ದೇವ ಜನರಿಗೆ, ದೇವರ ಮಕ್ಕಳಿಗೆ ಅಂದರೆ ಸಭೆಗೆ ಅದನ್ನು ಏನು ಹೇಳ್ತಿದ್ದಾರೆ, ನಿಮಗೆಲ್ಲ ವಿಷಯ ಗೊತ್ತಿದ್ದರೂ ಕೂಡ ಅದು ಯಾಕೆ ಜ್ಞಾಪಕ ತರಬೇಕು? ನಿಮಗೆಲ್ಲ ಗೊತ್ತಿದ್ದು ದೇವರ ವಾಕ್ಯ ಅಂತ ಹೇಳಿದ್ರೆ ಅನೇಕ ವೇಳೆ ಯಾಕೆ ಈ ವಾಕ್ಯಗಳ ಸತ್ಯತೆಗಳನ್ನು ಪದೇ ಪದೇ ದೇವ ಜನರಿಗೆ ತಿಳಿಸಬೇಕು ಎಂಬುದಾಗಿ ಹೇಳಬೇಕಾದ್ರೆ ಮೊದಲನೇದಾಗಿ ಅನೇಕ ವೇಳೆ ಮರೆಯುವಂಥ ಸಾಧ್ಯತೆ ಇರ್ತದೆ ದೇವರ ಮಕ್ಕಳಲ್ಲಿ. ಮರೆಯುವಂಥ ಸಾಧ್ಯತೆ, ವಿ ಫರ್ಗೆಟ್ ದ ಥಿಂಗ್ಸ್. ಎರಡನೇದಾಗಿ ಅದಕ್ಕೆ ಲಕ್ಷ್ಯ ಕೊಡಬೇಕು ಎನ್ನುವಂಥದ್ದು, ಲಕ್ಷ್ಯ ಕೊಡದೇ ಇರುವಂಥದ್ದು. ಅನೇಕ ವೇಳೆ ನಮ್ಗೆ ಗೊತ್ತಿರ್ತದೆ, ಅದಕ್ಕೆ ಲಕ್ಷ್ಯ ಕೊಟ್ಟಿಲ್ಲ. ಯಾಕೆ ರಿಮೈಂಡರ್ ಇಸ್ ವೆರಿ ಎಸೆನ್ಷಿಯಲ್ ಅಂತ ಹೇಳಬೇಕಾದ್ರೆ ವಿ ಫರ್ಗೆಟ್ ದ ಥಿಂಗ್ಸ್, ಫರ್ಗೆಟ್ ದ ಟ್ರೂತ್ಸ್ ಆಫ್ ದ ಗಾಡ್ಸ್ ವರ್ಡ್. ಅದಕ್ಕೋಸ್ಕರ ಹೇಳ್ತದೆ, ಅದಕ್ಕೆ ಎಷ್ಟು ಮಟ್ಟಿಗೆ ಲಕ್ಷ್ಯ ಕೊಡಬೇಕು, ಕೊಡದೇ ಇರಬೇಕಾದ್ರೆ ರಿಮೈಂಡರ್ಸ್ ಇಸ್ ನೆಸಸರಿ. ಮೂರನೇದಾಗಿ ಸೈತಾನನು, ನಮ್ಮ ವೈರಿ, ಅನೇಕ ವೇಳೆ ನಮ್ಮನ್ನು ಮೋಸಪಡಿಸೋ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ನಾವು ಸೈತಾನ ಕುಯುಕ್ತಿಗಳನ್ನು, ಸೈತಾನ ಆಲೋಚನೆ ಕಾರ್ಯಗಳು ಹೇಗೆ ಬರ್ತದೆ ಅದರ ಬಗ್ಗೆ ದೇವರ ವಾಕ್ಯದ ಎಚ್ಚರಿಕೆಯನ್ನು ದೇವರ ಜನರಿಗೆ, ಸಭೆಗೆ, ಕ್ರೈಸ್ತ ಕುಟುಂಬಕ್ಕೆ, ದೇವರ ಮಕ್ಕಳಿಗೆ ತಿಳಿಸುವಂಥದ್ದು ಅವಶ್ಯಕತೆ ಉಂಟು. ಅವನ ಅನೇಕ ವೇಳೆ ದೇವರ ಮಕ್ಕಳಲ್ಲಿ ಬರುವಂಥ ಒಂದು ಏನಂದರೆ ನನಗೆಲ್ಲ ಗೊತ್ತುಂಟು, ಯಾರು ಹೇಳಬೇಕಾಗಿಲ್ಲ, ಗರ್ವ, ಅಹಂಕಾರ, ಎಚ್ಚರಿಕೆ, ಹೆಮ್ಮೆಗಳು ಅನೇಕ ವೇಳೆ ಬರುವ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ದೇವರ ಸಮ್ಮುಖದಲ್ಲಿ ಎಷ್ಟು ಮಟ್ಟಿಗೆ ನಾವು ತಗ್ಗಿಸ್ಕೊಳ್ಬೇಕು, ಧೀರತೆಯುಳ್ಳವರಾಗಬೇಕು, ದೇವರ ವಾಕ್ಯದ ಬೋಧನೆಯಲ್ಲಿ ಯಾವ ರೀತಿಯಲ್ಲಿ ನಾವು ಜೀವಿಸಬೇಕು ಅದನ್ನು ಎಚ್ಚರಿಸಬೇಕಾದಂಥ ಜವಾಬ್ದಾರಿಕೆ ಇರ್ತದೆ.
ಇದನ್ನು ಜ್ಞಾಪಕ ಪಡಿಸಬೇಕು. ಅಂದರೆ ಯಾರು ಮೋಸ ಹೋಗಕೂಡ್ದು, ಯಾರು ಗರಿಷ್ಠರಾಗಬಾರ್ದು, ದೇವರ ಅನ್ಯೋನ್ಯತೆಯಿಂದ ಪ್ರತ್ಯೇಕವಾಗಿ ಹೋಗಕೂಡ್ದು, ದೇವರ ವಿರುದ್ಧವಾಗಿ ಪಾಪ ಮಾಡಕೂಡ್ದು. ನೋಡ್ರಿ, ಈ ದಿವಸದಲ್ಲಿ ಅನೇಕ ವೇಳೆ ದೇವರ ವಾಕ್ಯದ ಬೋಧನೆಗಳು ಸಭೆಗಳಲ್ಲಿ ಇಲ್ಲದೆ ಹೋಗಿರುವುದರಿಂದ ಅನೇಕ ವೇಳೆ ಮೋಸದ ಸಾಧ್ಯತೆ ಜೀವಿಸುವುದಕ್ಕೆ ದೇವರ ವಾಕ್ಯದ ಜ್ಞಾನ ತಿಳುವಳಿಕೆ ಇಲ್ಲದೆ ಅನೇಕರು ಲೋಕದ ಆಶಯಗಳಿಗೆ, ಕಣ್ಣಿನ ಆಶಯಗಳಿಗೆ, ಬದುಕಿನ ಡಂಬಕ್ಕೆ ಒಳಪಟ್ಟವರಾಗಿ ದೇವರಿಂದ ಪ್ರತ್ಯೇಕವಾದಂಥ ಸಂಗತಿ ದೂರವಾಗಿರ್ತಾರೆ. ಪ್ರಿಯರೇ, ಈ ದಿವಸದಲ್ಲಿ ಅನೇಕ ವೇಳೆ ಯಾವ ಸತ್ಯಗಳನ್ನು ಯಾವ ರೀತಿಯಲ್ಲಿ ಯಾರಿಗೆ ಏನು ಹೇಳಬೇಕಾಗಿದೆ ದೇವರ ವಾಕ್ಯದ ಸ್ಪಷ್ಟವಾದಂಥ ಸತ್ಯಗಳನ್ನು ತಿಳಿಸದೆ ಹೋದ್ದರಿಂದ ಅನೇಕರು ಆತ್ಮಿಕ ಜೀವಿತದಲ್ಲಿ ಕುರುಡರಾಗಿದ್ದಾರೆ, ಬಿದ್ದು ಹೋಗಿದ್ದಾರೆ. ದೇವ ಪ್ರೇರಿತವಾದಂಥ, ದೇವರಾತ್ಮ ಪ್ರೇರಿತವಾದಂಥ ದೇವರ ವಾಕ್ಯವನ್ನು ಸಭೆಗಳಲ್ಲಿ ಹೇಳದೆ ಹೋದ್ದರಿಂದ, ದೇವರ ಮಕ್ಕಳನ್ನು ಎಚ್ಚರಿಸದೆ ಹೋದ್ದರಿಂದ, ನೋಡಿರಿ, ದೇವರವಾಗಿ ಪ್ರತ್ಯೇಕವಾಗಿ ತಿಮೋಥಿಗೆ ಬರೆಯಬೇಕಾದ್ರೆ ಒಂದು ಮಾತನ್ನು ಹೇಳ್ತಾನೆ. ನೋಡಿರಿ, 3ನೇ ಅಧ್ಯಾಯ 16ನೇ ವಚನ ಈ ರೀತಿ ಉಂಟು. ಏನಂತ ಹೇಳಿದ್ರೆ, ಅದನ್ನು ಯಾವಾಗಲೂ ದೇವರ ವಾಕ್ಯದ ಸತ್ಯತೆ ಹೀಗೆ ಉಂಟು, ಜ್ಞಾಪಕ ಮಾಡಿಕೊಳ್ಬೇಕು. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಏನಂತೆ, ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ನೋಡ್ರಿ, ದೇವರ ವಾಕ್ಯದ ಬೋಧನೆಯಲ್ಲಿ ಯಾರು ಅದಕ್ಕೆ ಏನಂತ ಹೇಳಿದ್ರೆ ನೆಲೆಗೊಳ್ತಾರೋ, ಎಚ್ಚರಿಕೆ ಒಳಪಡುವಂಥ ಸ್ಥಿತಿ ಇರ್ತಾರೋ, ದೇವರ ವಾಕ್ಯ ಹೇಳ್ತದೆ. ನಾವು ದೇವರ ವಾಕ್ಯವನ್ನು ಅನೇಕ ವೇಳೆ ಆ ಒಂದು ಎಚ್ಚರಿಕೆ ಅದು ಯಾಕೆ ಅಪೊಸ್ತಲರು ಅದನ್ನು ವಾಕ್ಯವನ್ನು ಹೇಳಬೇಕಾದ್ರೆ ಅದು ನಮ್ಮ ತಿದ್ದುಪಾಟಿಗೆ, ಅದು ದೇವರ ವಾಕ್ಯ. ನೋಡ್ರಿ, ಅದು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೆ ಈಗ ಅದು ನಮಗೆ ಒಳಪಟ್ಟಿದೆ. ಇದರಿಂದ ಏನಾಗ್ತದೆ, ಈ ಮುಂದಿನ ವಾಕ್ಯ 17ನೇ ವಚನದಲ್ಲಿ 2 ತಿಮೋಥಿ 3:17 ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಯಾಕೆ ನಾವು ಜ್ಞಾಪಕ ಕೊಡಬೇಕು ಎಂಬಂಥ ಸತ್ಯಕ್ಕೆ ನಾವು ಒಳಪಡಬೇಕಾದರೆ ಅಲ್ಲಿರುವಂಥ ಸತ್ಯ ಏನಂತ, ಇರುವಂಥ ವಿಷಯ ಏನಂತ ಹೇಳಿದ್ರೆ, ನಾವು ದೇವರ ದೃಷ್ಟಿಯಲ್ಲಿ ಯೋಗ್ಯರಾಗಿ, ದೇವರ ದೃಷ್ಟಿಯಲ್ಲಿ ನಾವು ನಂಬಿಗಸ್ತರಾಗಿ, ದೇವರು ಕೊಟ್ಟಂಥ ಆ ಒಂದು ಜವಾಬ್ದಾರಿಕೆಯಲ್ಲಿ ಕ್ರಿಸ್ತಿಯ ಓಟವನ್ನು ಓಡಿ ಮುಗಿಸಬೇಕು. ಇದು ನಮಗೆ ದೇವರ ವಾಕ್ಯ ನಮಗೆ ಎಚ್ಚರಿಸಿ ಪ್ರಬೋಧಿಸುವಂಥದ್ದಾಗಿದೆ. ಅನೇಕ ವೇಳೆ ತಿಳ್ಕೊಳ್ತೇವೆ, ಅನೇಕರು ವಾಕ್ಯವನ್ನು ಹೇಳಬೇಕಾದರೆ, ಇವರು ಏನು ಹೇಳ್ತಿದ್ದಾರೆ ನಮಗೆಲ್ಲ ಗೊತ್ತುಂಟು, ಹೇಳಿದ್ದೇ ಹೇಳ್ತಾರಲ್ಲ ಎಂಬುದಾಗಿ ಅನೇಕರು ಹೇಳ್ತಾರೆ. ಅನೇಕ ವೇಳೆ ಮನುಷ್ಯನಲ್ಲಿ ಯಾವಾಗ ಅಂತ ಹೇಳಿದ್ರೆ ಆ ದೀನತೆ, ನಮ್ರತೆ ಇರದೆ ಹೋದ್ದರಿಂದ ದೇವರು ತನ್ನ ಆತ್ಮನ ಮೂಲಕವಾಗಿ ತಿಳಿಸುವಂಥ ಯಾವುದೇ ಸತ್ಯವಾಗಲಿ ಇದು ದೇವರು ತನ್ನ ಆತ್ಮ ಮೂಲಕ ತಿಳಿಸಿದ್ದಾನೆ ಎಂಬಂಥ ಒಂದು ಅರಿವು, ಪ್ರಜ್ಞೆ, ತಿಳುವಳಿಕೆ ಯಾವಾಗ ಅದನ್ನು ನಾವು ಯಥಾರ್ಥ ಹೃದಯದಿಂದ ಕೇಳುವಾಗ ನಮ್ಮ ಜೀವಿತದಲ್ಲಿ ಕೇಳುವಂಥ ಒಬ್ಬೊಬ್ಬರ ಹೃದಯದಲ್ಲಿ ಜೀವ ಉಂಟಾಗುವಂಥದ್ದಾಗಿದೆ. ಪ್ರಿಯರೇ, ಯಾವಾಗ ನಮ್ಮ ಹೃದಯ ಕಠಿಣವಾಗಿರ್ತದೋ, ಸ್ವಾರ್ಥತೆ ತುಂಬಲ್ಪಟ್ಟಿರ್ತದೋ, ಅನೇಕ ವೇಳೆ ದೇವರ ವಾಕ್ಯವನ್ನು ಕೇಳುವಾಗ ನಾವೇನು ತಾತ್ಸಾರ ಮಾಡುವ ಸಾಧ್ಯತೆ ಉಂಟು ಮತ್ತು ನಾವು ಅನೇಕ ವೇಳೆ ತಿರುಗಿ ಬೀಳುವ ಸಾಧ್ಯತೆ ಉಂಟು. ಇದು ಸೈತಾನನ ಪ್ರೇರಿತವಾದ ಸಂಗತಿಗಳು ಎಂಬುದಾಗಿ. ಆದ್ದರಿಂದ ಯಾರು ಸ್ವಾರ್ಥವನ್ನು ನಿರಾಕರಿಸದೆ ದೀನತೆ ನಮ್ರತೆಯುಳ್ಳವರಾಗಿರುವಾಗ ನಾವು ಕರ್ತನು ಯಾರೊಬ್ಬ ಚಿಕ್ಕವರಾಗಿ ದೇವರ ವಾಕ್ಯಗಳನ್ನು ಕೇಳುವಾಗ ಆ ವಾಕ್ಯಗಳು ನಮ್ಮ ಹೃದಯದಲ್ಲಿ ಏನಂದರೆ ಹೆಚ್ಚು ಬೆಳಕನ್ನು ಕೊಡುವಂಥದ್ದಾಗಿದೆ. ಪ್ರಿಯರೇ, ಇಲ್ಲಿ ಯೂದನ್ನು ತಿಳಿಸಬೇಕಾದ್ರೆ ನಿಮಗೆ ತಿಳಿದಿದ್ದರು, ಮೊದಲೇ ಎಲ್ಲ ವಿಷಯ ತಿಳಿದಿದ್ದರು. ನಾನು ಮುಂದಿನ ಕೆಲವು ಸಂಗತಿಗಳನ್ನು ನಿಮ್ಮ ಜ್ಞಾಪಕಕ್ಕೆ ತರಬೇಕೆಂದು ಅಪೇಕ್ಷಿಸ್ತೇನೆ. ಇದನ್ನು ಯಾಕೆ ಜ್ಞಾಪಕ ತರಬೇಕು? ಮುಂದಿನ ಕೆಲವು ಸಂಗತಿಗಳನ್ನು ಎಲ್ಲ ಇಲ್ಲ, ಕೆಲವು ಸಂಗತಿಗಳನ್ನು ಎಂಬುದಾಗಿ ಹೇಳ್ತಿದ್ದೇನೆ. ಮುಂದಿನ ಕೆಲವು ಸಂಗತಿಗಳನ್ನು ಈ ವಿಷಯಗಳು ಏನಂತಿದೆ ಆಲೋಚನೆ ಮಾಡಬೇಕಾದ್ರೆ ಯಾವ ವಿಷಯಗಳ ಬಗ್ಗೆ ಹೇಳ್ತಿದ್ದಾನೆ. ನಾನು 3ನೇ ವಿಷಯಕ್ಕೆ ಬರಬೇಕಾದ್ರೆ ಅಲ್ಲಿ ನಾನು ಅದನ್ನು ಸಂಕ್ಷಿಪ್ತವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಕರ್ತನು ತನ್ನ ಪ್ರಜೆಯನ್ನು ಐಗುಪ್ತ ದೇಶದೊಳಗಿಂದ ಬಿಡಿಸಿದಂಥ ತರುವಾಯ ನಮ್ಗೆ ಗೊತ್ತುಂಟು. ನಾವು ವಿಮೋಚನಕಾಂಡ ಪುಸ್ತಕ ಓದಬೇಕಾದ್ರೆ ಅಲ್ಲಿರುವಂಥ ಸತ್ಯ ಏನಂತ ಹೇಳಿದ್ರೆ, ಐಗುಪ್ತದಲ್ಲಿ ಇಸ್ರಾಯೇಲ್ಯರು ಅವರು ದಾಸರಾಗಿದ್ದಂಥ ಸಮಯದಲ್ಲಿ ಅವರು ಭಯಂಕರವಾದಂಥ ವೇದನೆಯಲ್ಲಿ ದಾಟಿ ಹೋದರು ಎಂಬುದಾಗಿ ನೋಡ್ತೇವೆ. ಅಲ್ಲಿ ಇದ್ದಂಥ ಸ್ಥಿತಿ, ಯೋಸೇಫನು ಇದ್ದಂಥ ಸಮಯದಲ್ಲಿ ಆ ಕಾಲ ನಂತರ ಬೇರೆ ಫರೋಹನ ರಾಜ್ಯ ಬಂದಂಥ ಸಮಯದಲ್ಲಿ ಭಯಂಕರವಾದಂಥ ಸ್ಥಿತಿ
ಅಲ್ಲಿ ಪ್ರತ್ಯೇಕವಾಗಿ ಐಗುಪ್ತದಲ್ಲಿ ಉಂಟಾಯಿತು ಎಂಬುದನ್ನು ನಾವು ವಿಮೋಚನ ಕಾಂಡ ನಾವು ಅದರಲ್ಲಿ ನೋಡ್ತೇವೆ. 1ರಿಂದ ನಾವು ನೋಡಬೇಕಾದ್ರೆ ಅಲ್ಲಿ ಗೊತ್ತಾಗ್ತದೆ. ಅಲ್ಲಿ 400 ವರ್ಷಗಳು ಬಳಿಕ ಆದ ದೇವರು ಹೇಳಿದಂಥ ರೀತಿಯಲ್ಲಿ ದೇವರು ಇಸ್ರಾಯೇಲರನ್ನು ಬಿಡಿಸಬೇಕೆಂಬಂಥ ಆಲೋಚನೆ ದೇವರು ನೆನೆಸಿಕೊಂಡನು ಎಂಬುದಾಗಿ ನೋಡ್ತೇವೆ. ನಾವು ಇದನ್ನ 2ನೇ ಅಧ್ಯಾಯ 24ನೇ ವರ್ಷದಲ್ಲಿ ನೋಡಬೇಕಾದ್ರೆ ನಾವು ವಿಮೋಚನ ಕಾಂಡ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ದೇವರ ವಾಕ್ಯ ಹೇಳ್ತದೆ 2ನೇ ಭಾಗದಲ್ಲಿ, ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಾಮ್, ಈಸಾಕ್, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲರು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು. ನೋಡ್ರಿ, ದೇವರ ಕರುಣೆ ಕೃಪೆ ತನ್ನ ಜನರ ಬಗ್ಗೆ ಅವರನ್ನು ಬಿಡಿಸಬೇಕೆಂಬುದಾಗಿ ನಾವು ಮುಂದೆ ನೋಡ್ತೇವೆ. ಹೇಗೆ ದೇವರು ಮೋಶೆಯನ್ನು ಕರೆದಂಥ ರೀತಿಯಲ್ಲಿ 3ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಅವನ ನಾಯಕತ್ವದ ಮೂಲಕವಾಗಿ ಇಸ್ರಾಯೇಲರನ್ನು ಏನಂತೆ ಐಗುಪ್ತ ದೇಶದಿಂದ ಬಿಡಿಸಿದನು ಎಂಬುದಾಗಿ. ಅವರು ಶಾರ್ಟ್ಕಟ್ ಇತ್ತು, ಭಾಳ ಏನಂತ ಹೇಳಿದ್ರೆ 1 ವಾರದಲ್ಲಿ ಕಾನಾನ್ ದೇಶಕ್ಕೆ ಹೋಗುವುದಾಯಿತು. ಆದರೆ ದೇವರು ಅರಣ್ಯದ ಮೂಲಕವಾಗಿ ಕೆಂಪು ಸಮುದ್ರದ ಮೂಲಕ ಅವರು ಅರಣ್ಯದಲ್ಲಿ ಬಂದು ಅವರು ಅಂದರೆ ದೇವರು ತನ್ನದೇ ಆದಂಥ ಆಲೋಚನೆ ಮೂಲಕ ಅವರನ್ನು ನಡೆಸಬೇಕೆಂಬ ಅಂಥ ಸ್ಥಿತಿಗೆ ಒಳಪಡಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಇರುವಂಥ ಸತ್ಯ ಏನು ಹೇಳ್ತಿದ್ದಾನೆ ಯೂದನು ಅಂತ ಹೇಳಿದ್ರೆ, ಇಲ್ಲಿ ದೇವರು ಏನಂದರೆ ತನ್ನ ಪ್ರಜೆಯನ್ನು ಐಗುಪ್ತ ದೇಶದಿಂದ ಬಿಡಿಸಿದಂಥ ಸಂಗತಿ ಗೊತ್ತುಂಟು. ಎಂಥ ಭಯಂಕರವಾದ ಸ್ಥಿತಿ, ಅವ್ರ ಗೋಳು ತಟ್ಟಿತು ಎಂಬುದಾಗಿ. ಆ ಫರೋವನ್ನು ಬಿಡಲಿಲ್ಲ, ಅವನ್ನ ಬಿಡುವುದಿಲ್ಲ ಎಂಬುದಾಗಿ ಮೋಶೆ ಆರೋನರ ಬಗ್ಗೆ ಕೇಳಿದಾಗ ಅಲ್ಲಿ ಆದಂಥ ದೇವರು ಮೋಶೆ ಆರೋನರ ಮೂಲಕ ಮಾಡಿದಂಥ ಮಹತ್ ಕಾರ್ಯಗಳು, ಯಾವಾಗ ಚೊಚ್ಚಲ ಮಕ್ಕಳು ಅಲ್ಲಿ ಯಾವಾಗ ಅಲ್ಲಿ ತೆಗೆಯಲ್ಪಡ್ತೋ ಅಲ್ಲಿ ನೋಡ್ತೇವೆ. ಫರೋಹರನು ನೀವು ಹೋಗಿ ನೀವು ಹೇಳ್ದ ರೀತಿಯಲ್ಲಿ ಹೋಗಿ ಎಲ್ಲರೂ ಹೋಗಿ ನೀವು ಆರಾಧಿಸ್ಬೋದು ಎಂಬ ರೀತಿಯಲ್ಲಿ ಅಪ್ಪಣೆ ಕೊಟ್ಟನು ಎಂಬುದಾಗಿ, ದೇವರವರನ್ನು ಕೆಂಪು ಸಮುದ್ರದ ಮೂಲಕ ನಡೆಸಿದನು ಎಂಬುದಾಗಿ ನೋಡ್ತೇವೆ. ದೇವರಾದ ವಿಶೇಷವಾದ ಸಂಗತಿ ನೋಡುವಾಗ ದೇವರವರನ್ನು ಬಿಡಿಸಿದಂಥ ಸಂಗತಿ ಗೊತ್ತುಂಟು. ಮುಂದೆ ಕೆಂಪು ಸಮುದ್ರ ಉಂಟು, ತಿರುಗಿ ಫರೋಹನ ಸೈನ್ಯದವರು ಹಿಂದಕ್ಕೆ ಬರ್ತಿದ್ದಾರೆ, ಅವರನ್ನು ಹಿಡಿಯಬೇಕೆಂಬುದಾಗಿ. ಭಯಂಕರವಾದ ಸ್ಥಿತಿ. ಆದರೆ ದೇವರು ಇವತ್ತು ನೋಡ್ರಿ, ದೇವರು ಮೋಶೆ ಮೂಲಕವಾಗಿ ಹೇಳಿದ್ದು ಏನಂದರೆ, ನೀವು ಸುಮ್ಮನೆ ಇದ್ದು ದೇವರ ರಕ್ಷಣೆಯ ನೋಡ್ರಿ ಎಂಬುದಾಗಿ, ದೇವರು ನಿಮ್ಮನ್ನು ಕಾಪಾಡುವ ರೀತಿಯನ್ನು ನೋಡ್ರಿ ಎಂಬುದಾಗಿ ದೇವರು ಮೋಶೆ ಹೇಳಿದ್ದು. ನೀನು ಕೈದಿರಬೇಕು ದೊಣ್ಣೆಯನ್ನು ಏನಂತೆ ಸಮುದ್ರ ಕಡೆ ತೋರಿಸ್ತಿದ್ದು ಹಾಕು ಎಂಬುದಾಗಿ, ಅಂದರೆ ತೋರಿಸು ಎಂಬುದಾಗಿ. ಅಲ್ಲಿ ಇದು ಇಡೀ ನೋಡ್ತೇವೆ ವಿಭಾಗವಾದಂಥ ರೀತಿ, ನೀರು ಅದರೊಳಗೆ ಹೋದರೂ ದೇವರವರು ರಕ್ಷಿಸಂಥ ರೀತಿ. ನಂತರ ಇಡೀ ಐಗುಪ್ತ ದೇಶದವರು ಬಂದಂಥ ಸೈನ್ಯ ಎಲ್ಲ ನೀರಿನ ನಾಶವಾದರು. ದೇವರು ಅದ್ಭುತವಾಗಿ ಅವರನ್ನು ಕೆಂಪು ಸಮುದ್ರದ ಮೂಲಕ ಹೊರಗೆ ಬರುವಂತೆ ಮಾಡಿ ಅಲ್ಲಿ ನೋಡ್ತೇವೆ. 40 ವರ್ಷಗಳ ಕಾಲ ಅರಣ್ಯದಲ್ಲಿ ನಡೆದಂಥ ರೀತಿ ನೋಡ್ತೇವೆ. ಅಲ್ಲಿ ಸಂಕ್ಷಿಪ್ತವಾಗಿ ನಾವು ಆಲೋಚನೆ ಮಾಡಬೇಕಾದ್ರೆ, ದೇವರು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ನಡೆಸಬೇಕಾದ್ರೆ ದೇವರು ತಾನು ಯಾರಾಗಿದ್ದಾನೆ, ದೇವರ ಶ್ರೇಷ್ಠತೆ, ಮಹಿಮೆ, ಪ್ರಭಾವ, ಆತ ಜೀವಿಸುವ ಆತನು ಅವರನ್ನು ಎಲ್ಲ ಸನ್ನಿವೇಶಗಳಿಗೆ ಒಳಪಡಿಸಿ ಪರೀಕ್ಷಿಸಿ ಪರಿಶೋಧಿಸಿ ತಿಳಿದುಕೊಂಡಿದ್ದಾನೆ. ಇಸ್ರಾಯೇಲರಲ್ಲಿ ಇರಬೇಕಾದಂಥ ನಂಬಿಕೆಯ ಜೀವಿತ ಅವರಲ್ಲಿ ಎಷ್ಟು ಮಟ್ಟಿಗೆ ಇತ್ತು ಎಂಬುದನ್ನು ಮುಂದೆ ನಾವು ನೋಡ್ತೇವೆ. ಇಲ್ಲಿ ದೇವರು ನಮ್ಮ ಯಾವಾಗಲೂ ಒಂದು ಸತ್ಯಗಳನ್ನು ಆಲೋಚನೆ ಮಾಡಬೇಕಾದ್ರೆ, ನಮ್ಮ ಪಾಸ್ಟ್ ಲೈಫ್, ನಮ್ಮ ಹಿಂದೆ ಯಾವ ರೀತಿ ಇದ್ದೇವೆ, ನಮ್ಮ ಜೀವಿತದಲ್ಲಿ ನಾವು ರಕ್ಷಣೆ ಒಂದಕ್ಕಿಂತ ಮುಂಚೆ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ನಂಬದೇ ಇದ್ದಂಥ ಸಮಯದಲ್ಲಿ ಎಂಥ ಭಯಂಕರವಾದ ಸ್ಥಿತಿ ಸನ್ನಿವೇಶ ಇತ್ತು. ಆದರೆ ದೇವರು ನನ್ನನ್ನು ಆ ಪಾಪದ ದೆಸೆಯಿಂದ, ಪಾಪದ ಕೊಳಚೆಯಿಂದ, ಸೈತಾನ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಾವು ಕರ್ತನ ಅನ್ಯೋನ್ಯತೆ ಸಹವಾಸದಲ್ಲಿ ಬಂದಂಥ ಸ್ಥಿತಿಯಲ್ಲಿ ನೋಡಬೇಕಾದ್ರೆ ದೇವರ ವಿಶೇಷವಾದಂಥ ಕಾರ್ಯ ನಮ್ಮ ಜೀವಿತ ಆದಂಥ ರೀತಿಯನ್ನು ನಾವು ಗಮನಿಸಬೇಕು. ಇಲ್ಲಿ ಯೂದನು ಇಸ್ರಾಯೇಲರನ್ನು ಬಿಡಿಸಿದಂಥ ರೀತಿ ಬಗ್ಗೆ ಹೇಳ್ತಿದ್ದಾನೆ. ನಂತರ ಅಷ್ಟೇ ಅಲ್ಲ, ಅಲ್ಲಿ ಒಂದು ಮಾತು ಹೇಳ್ತಿದ್ದಾನೆ. ಮುಂದೆ ಬಿಡಿಸಿದ ತರುವಾಯ ಒಂದು ಸಂಗತಿ ಏನಂತ ಹೇಳಿದ್ರೆ, ದೇವರು ಹೇಗೆ ಬಿಡಿಸಿದರು ನಮ್ಗೆ ಗೊತ್ತುಂಟು. ನಾವು ವಿಮೋಚನ ಕಾಂಡ ಪುಸ್ತಕ ಓದಬೇಕಾದ್ರೆ ದೇವರು ಯಾವ ರೀತಿಯಲ್ಲಿ ಹಂತದಲ್ಲಿ ಅವ್ರಿಗೇನಿರಲಿಲ್ಲ, ನೀರಿರಲಿಲ್ಲ, ಆಹಾರ ಇರಲಿಲ್ಲ, ಭಯಂಕರವಾದ ಸ್ಥಿತಿ ಸನ್ನಿವೇಶ ಇತ್ತು. ಆದರೂ ದೇವರು ಅವರನ್ನು ಎಲ್ಲ ವಿಷಯದಲ್ಲಿ ಬೇಕಾದ ಸಮಯದಲ್ಲಿ ನೀರನ್ನು, ಆಹಾರ, ಮನ್ನವನ್ನು ಅನುಗ್ರಹಿಸಿ ಪೋಷಿಸಿ ನಡೆಸಿದನು ಎಂಬುದಾಗಿ ನೋಡ್ತೇವೆ. ಅಂದರೆ ಗಾಡ್ ಟುಕ್ ದ ಟೋಟಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಟೇಕಿಂಗ್ ಕೇರ್ ಆಫ್ ಹಿಸ್ ಓನ್ ಚಿಲ್ಡ್ರನ್, ಓನ್ ಪೀಪಲ್ ಎಂಬುದಾಗಿ ನೋಡ್ತೇವೆ.
ನಂತರ ನೋಡ್ತೇವೆ ಅಲ್ಲಿ ಇರುವಂಥ ಸತ್ಯ ಏನಂತೇಳಿ 3ನೇ ವಿಷಯ ಕೊನೆಯದಾಗ ಬರಬೇಕಾದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ತರುವಾಯ ಅವರೊಳಗೆ ನಂಬದೆ ಹೋದವರನ್ನು ನಾಶ ಮಾಡಿದನು. ಈ ಸತ್ಯ ಭಾಳ ಪ್ರಾಮುಖ್ಯವಾದ. ದೇವರು ನಂಬದೆ ಹೋದಂಥವರನ್ನು ನೋಡ್ರಿ, ದೇವರು ತನ್ನ ಅದ್ಭುತ ಕಾರ್ಯಗಳನ್ನು ತಾನು ಯಾರಾಗಿದ್ದಾನೆ ಎಂಬುದಾಗಿ ಪ್ರಕಟಿಸ್ಕೊಳ್ತಾ ಬಂದರು. ದೇವರ ಮೇಲೆ ಅವರು ನಂಬಿಕೆ ಇಡಲಿಲ್ಲ ಎಂಬುದಾಗಿ ನೋಡ್ತೇವೆ. ದೇವರಿಗೆ ಅವಿಧೇಯರ ತಿರುಗಿ ಬಿದ್ದರು, ಪದೇ ಪದೇ ದೇವರು ರೇಗಿಸ್ತಾ ಬಂದರು. ಮಾತ್ರವಲ್ಲದ ಮೋಶೆ ಮತ್ತು ಆರೋನರ ಅಧಿಕಾರವನ್ನು ಏನು ಪ್ರಶ್ನಿಸಿದರು ಎಂಬುದಾಗಿ ನೋಡ್ತೇವೆ. ನಾವು ಇಡೀ ವಿಮೋಚನಕಾಂಡ, ಅರಣ್ಯಕಾಂಡ, ಯಾಜಕಾಂಡ ಓದ್ತಾ ಬರಬೇಕಾದ್ರೆ ಅಲ್ಲಿ ಅವರ ಕಾರ್ಯಗಳು ಹೇಗಿತ್ತು ಎಂಬುದಾಗಿ ನೋಡ್ತೇವೆ. ದೇವರು ನಂತರ ನಾವು ನೋಡ್ತೇವೆ ಅವರು ತೀರ್ಮಾನಿಸಿದಂಥ ಸಂಗತಿಗಳು ಯಾವ ರೀತಿಯಲ್ಲಿ ಅವರನ್ನು ಏನಂತ ಹೇಳಿದ್ರೆ ದೇವರ ನಂಬಿಕೆಯಲ್ಲಿ ಅವರನ್ನು ದೇವರ ನಂಬದೇ ಹೋದ್ದರಿಂದ ದೇವರನ್ನು ಯಾಕೆ ನಾಶ ಮಾಡಿದನು ಎಂಬುದಾಗಿ ದೇವರ ಸಹ ಒಳಪಟ್ಟಿದೆ. ನಾವು ಪ್ರತ್ಯೇಕವಾಗಿ ದೇವರ ವಾಕ್ಯ ಅನೇಕ ಸತ್ಯಗಳನ್ನು ನೋಡಬೇಕಾದ್ರೆ ಅಲ್ಲಿ ನಾವು ಪ್ರತ್ಯೇಕವಾಗಿ ಆಲೋಚಿಸಬೇಕಾದ ಸಂಗತಿ ನಾವು 1 ಕೊರಿಂಥ 10ನೇ ಅಧ್ಯಾಯದಲ್ಲಿ 1-6 ಸಮಯ ಇಲ್ಲ, ನೀವು ಅದನ್ನು ಓದಬೇಕೆಂದು ಕೇಳಿಕೊಳ್ತೇನೆ. ಅರಣ್ಯಕಾಂಡದಲ್ಲಿ 14ನೇ ಅಧ್ಯಾಯದಲ್ಲಿ ನೋಡುವಾಗಲೂ ಅವರು ದೇವರ ನಂಬದೇ ಹೋದಂಥ ಕಾರಣ, ದೇವರು ಇಸ್ರಾಯೇಲ್ ಅಂದರೆ ಕಾನಾನ್ ದೇಶಕ್ಕೆ ನಡೆಸಿದಂಥ ಗೂಢಾಚಾರ ಕಳಿಸುವಾಗ ಅವ್ರು ಬಂದು ರಾಂಗ್ ರಿಪೋರ್ಟ್ಸ್ ಕೊಟ್ಟರು ಎಂಬುದಾಗಿ ನೋಡ್ತೇವೆ. ಅಲ್ಲಿದ್ದಂಥ ಸಂಗತಿಗಳು ನೋಡಬೇಕಾದ್ರೆ ನಮಗೆ ಸಾಧ್ಯ ಇಲ್ಲ ಅವರು ಎಂಥ ಗಾತ್ರದವರು ಹೇಗಿದ್ದಾರೆ ಎಂಬುದಾಗಿ. ಅಲ್ಲಿ ಪ್ರತ್ಯೇಕವಾಗಿ ಅಲ್ಲಿ ಯೆಹೋಶುವನು ಮತ್ತು ಕಾಲೇಬನು ಕೊಟ್ಟಂಥ ರಿಪೋರ್ಟ್ಗೂ ಉಳಿದ 10 ಮಂದಿ ಕೊಟ್ಟಂಥ ರಿಪೋರ್ಟ್ಗೂ ಭಯಂಕರ ವ್ಯತ್ಯಾಸವಾಗಿತ್ತು ಎಂಬುದಾಗಿ ನೋಡ್ತೇವೆ. ಅಲ್ಲಿ ಜನರಲ್ಲಿ ಗಲಿಬಿಲಿ ಉಂಟಾಯಿತು, ನಂಬದೇ ಹೋದರು ಎಂಬುದಾಗಿ ನೋಡ್ತೇವೆ. ದೇವರು ನಮ್ಮ ಮಧ್ಯಲ್ಲಿದ್ದು ಅವರು ದೇವರು ನಮಗೆ ಜಯ ಕೊಡ್ತಾರೆ ಎಂಬುದಾಗಿ ಯೆಹೋಶುವನು ಕಾಲೇಬನು ಹೇಳಿದಾಗ ನಂಬದೇ ಹೋದರು. ಗೊತ್ತುಂಟು ಅಲ್ಲಿ ಏನು ಸಂಗತಿಗಳಾಯಿತು. ಅಪನಂಬಿಕೆಯವರಲ್ಲಿ ಬಂದು ಇಡೀ ಇಸ್ರಾಯೇಲರು ಏನಂತ ಹೇಳಿದ್ರೆ ಆ ದಿವಸದಲ್ಲಿ ದೇವರಿಗೆ ವಿರುದ್ಧವಾಗಿ ಗುಡಗುಟ್ಟಿದ ಸಂಗತಿಯಲ್ಲಿ ಆದಂಥ ಸಂಗತಿ ಏನಂದರೆ, ದೇವರು ಮೋಶೆ ಮೂಲಕ ಹೇಳಿದ ಸಂಗತಿ ಅಂದರೆ, ಇವರು ಯಾರ್ಯಾರು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ ಇಡೀ ಜನರು, ಅದಕ್ಕೆ ದೇವರು ಹೇಳಿದ್ದು 20 ವರ್ಷಕ್ಕಿಂತ ಹೆಚ್ಚು ಜನರು ಯಾರು ಕಾನಾನ್ ದೇಶಕ್ಕೆ ಹೋಗಕೂಡದು ಎಂಬ ರೀತಿಯಲ್ಲಿ ನಿಮ್ಮ ಮಕ್ಕಳು ಮಾತ್ರ ಆ ದೇಶಕ್ಕೆ ಹೋಗಲಿಕ್ಕಿದ್ದಾರೆ. ನಾವು ನೋಡ್ತೇವೆ ಯೆಹೋಶುವನು ಮತ್ತು ಕಾಲೇಬನು ಇಬ್ಬರು ಹೊರತು ಬೇರೆ ಯಾರು ಕಾನಾನ್ ದೇಶಕ್ಕೆ ಹೋಗಲಿಲ್ಲ ಎಂಬುದಾಗಿ ನೋಡ್ತೇವೆ. ಈ ದೇವರ ವಾಕ್ಯ ಸತ್ಯತೆ ಏನು ಹೇಳ್ತಿದ್ದಾನೆ ಯೂದನೆಂದರೆ, ನಂಬದೇ ಹೋದವರನ್ನು ಏನಂತೆ ದೇವರ ವಾಕ್ಯದ ಇರುವ ಸಂಗತಿ ನೋಡ್ರಿ, ಅವರೊಳಗೆ ನಂಬದೇ ಹೋದವರನ್ನು ನಾಶ ಮಾಡಿದನು. ದೇವರವ್ರು ತಿರುಗಿ ವಾಪಸ್ ಹೋಗಬೇಕು ಅಂದರೆ 40 ವರ್ಷ ಅವರು ಅರಣ್ಯದಲ್ಲಿ ವಾಸ ಮಾಡ್ತಾ ಬಾರು, ಅವರ ಶವಗಳು ಎಲ್ಲ ಆ ಅರಣ್ಯದಲ್ಲಿ ಬಿದ್ದು ಹೋದವು ಎಂಬುದಾಗಿ ನಾವು ಅರಣ್ಯಕಾಂಡದಲ್ಲಿ ನಾವು ಅದನ್ನು ಓದ್ತೇವೆ ನೋಡ್ತೇವೆ. ನಾವು ಕೀರ್ತನೆ 120 ನೋಡುವಾಗ, ಇಬ್ರಿಯ ಪತ್ರಿಕೆ 3:17-18 ನೋಡಬೇಕಾದರೂ ನಾವು ಅನೇಕ ದೇವರ ವಾಕ್ಯ ಸತ್ಯತೆ ನೋಡಬೇಕಾದ್ರೆ ಅವರು ದೇವರನ್ನು ಪರೀಕ್ಷೆ ಮಾಡಿದರು. ದೇವರು ನಮಗೆ ಊಟಕ್ಕೆ ಬಡಿಸಬಲ್ಲನೋ ಎಲ್ಲಿ ಅರಣ್ಯದಲ್ಲಿ ನಾನಾ ಪ್ರಶ್ನೆಗಳು ಬಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ದೇವರು ಸಹಿಸಿಕೊಂಡು ದೇವರು ಅವನಿಗೆ ಕ್ಷಮಿಸ್ತಾ ಬಂದರು, ದೇವರ ಕಡೆ ತಿರುಗಿಕೊಳ್ಳಲಿಲ್ಲ. ದೇವರ ಕಠಿಣವಾದಂಥ ಶಿಕ್ಷೆ ಬಂದದರಿಂದ ಇಡೀ ಇಸ್ರಾಯೇಲ್ ಜನರು ನಾಶವಾದರು, ಅವರ ಮಕ್ಕಳು ಮಾತ್ರ. ಮುಂದೆ ನಾವು ನೋಡ್ತೇವೆ ಹೇಗೆ ದೇವರು ಯೆಹೋಶುವನ ಮೂಲಕವಾಗಿ ಕಾನಾನ್ ದೇಶಕ್ಕೆ ಪ್ರವೇಶಿಸುವಂಥ ಸಾಧ್ಯತೆ ಆಯಿತು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿರುವಂಥ ಸತ್ಯತೆಗಳನ್ನು ಆಲೋಚನೆ ಮಾಡಬೇಕಾದ್ರೆ ಪ್ರಿಯರೇ, ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನಾವು ನಂಬಿಕೆಯ ಮೂಲಕ ಕೃಪೆ ರಕ್ಷಿಸಲ್ಪಟ್ಟಿದ್ದೇವೆ. ಒಂದು ಸತ್ಯ, ನಾವು ಹೇಗೆ ಕ್ರಿಸ್ತಿಯ ಜೀವಿತದಲ್ಲಿ ನಂಬಿಕೆಯಲ್ಲಿ ಬಲಗೊಂಡು ಕರ್ತನನ್ನು ಆಶ್ರಯಿಸಿ ಜೀವಿಸಬೇಕಾದರೆ ಯಾವುದೇ ರೀತಿ ದೇವರಿಗೆ ತಿರುಗಿ ಬೀಳದಂತೆ, ಅದಕ್ಕೋಸ್ಕರ ನಾವು 1 ಕೊರಿಂಥ ಪತ್ರಿಕೆಯಲ್ಲಿ ನೋಡಬೇಕಾದ್ರೆ ದೇವರು ಇಸ್ರಾಯೇಲರ ಬಗ್ಗೆ ಸಂತೋಷಿಸಲೇ ಇಲ್ಲ ಎಂಬುದಾಗಿ ಅವರು ತಿರುಗಿ ಬಿದ್ದರು, ವಿಗ್ರಹಾರಾಧಕರಾದರು, ಪರೀಕ್ಷಿಸಿದರು, ನಾನಾ ಸಂಗತಿಗಳ ಬಗ್ಗೆ ಅವ್ರ ಬಗ್ಗೆ ಹೇಳಲ್ಪಟ್ಟಿದೆ. ನಾವು ಅವರಂತೆ ಇರದಿರೋಣ, ಮಾಡದೇ ಇರೋಣ ಎಂಬುದಾಗಿ ಹೇಳಲ್ಪಟ್ಟಿದೆ. ಅದಕ್ಕೋಸ್ಕರ ಕೊನೆಗೆ 12ನೇ ವರ್ಷದಲ್ಲಿ ನೋಡಬೇಕಾದ್ರೆ ನಿಂತಿದ್ದೇನು ನೆನೆಸುವನು ಬೀಳದಂತೆ ಎಚ್ಚರಿಕೆ ಆಗಿರಲಿ, ಅದು ಎಚ್ಚರಿಕೆಯನ್ನು ನೋಡ್ತೇವೆ. ಅದರಿಂದ ಈ ವಾಕ್ಯಗಳ ಸಂಗತಿ ಎಚ್ಚರಿಕೆ ಯಾಕೆ ಇಲ್ಲಿ ಯೂದನ್ ತಿಳಿಸಿದ್ದಾನೆ ಅಂದರೆ, ದೇವರು ನಮ್ಮನ್ನು ನಂಬಿಕೆ ಮೂಲಕ ರಕ್ಷಿಸಲ್ಪಟ್ಟಿರುವಾಗ ನಾವು ಕೊನೆಯವರೆಗೂ ಲೋಕ ಬಿಡುವವರೆಗೂ ಕರ್ತನಿಗೆ ನಂಬಿಕಸ್ಥರಾಗಿ ಭಯಭಕ್ತಿಯಿಂದ ಧೈರ್ಯತೆಯುಳ್ಳವರಾಗಿ ನಾವು ಕರ್ತನನ್ನು ಆಶ್ರಯಿಸಿ ಜೀವಿಸಿ ನಾವು ನಂಬಿಕಸ್ಥರಾಗಿ ಲೋಕ ಬಿಡಬೇಕೆಂಬಂಥ ಒಂದು ಎಚ್ಚರಿಕೆಯನ್ನು ದೇವರು ನಮಗೆ ತಿಳಿಯಪಡಿಸಿದ್ದಾನೆ. ದೇವರು ಈ ಸತ್ಯಗಳನ್ನು ತಿಳಿಸುವಂಥ ಸಮಯದಲ್ಲಿ ನಾವು ಅವಿಧರಾಗಿ ಹೋಗದಂತೆ, ಇಸ್ರಾಯೇಲರಾಗಿ ಅಪನಂಬಿಕೆ ಪಡದಂತೆ,
ಯಾರಲ್ಲಿಯೂ ಏನಂದರೆ ಅಪನಂಬಿಕೆ ಕೆಟ್ಟ ಹೃದಯ ನಿಮ್ಮಲ್ಲಿ ಯಾರೂ ಇರದಂತೆ ಇವತ್ತಿರುವ ದಿನಕ್ಕೆ ಏನಂದರೆ ಎಚ್ಚರಿಕೆಯಿಂದ ಜೀವಿಸಬೇಕೆಂಬುದಾಗಿ ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ 12ನೇ ವರ್ಷದಲ್ಲಿ. ಅದರಿಂದ ಪ್ರಿಯರಿ, ಅನೇಕ ಸತ್ಯಗಳುಂಟು, ನನಗೆ ಸಮಯ ಇಲ್ಲದೆ ಹೋದ್ರಿಂದ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಆದ್ದರಿಂದ ಪ್ರಾಮುಖ್ಯವಾಗಿ ದೇವರ ವಾಕ್ಯದ ವಿವರಣೆಯಲ್ಲಿ ದೇವರ ನಾವು ವಾಕ್ಯದ ಮೂಲಕವಾಗಿ ಜ್ಞಾಪಕ ತರುವಾಗ ನಾವು ತಗ್ಗಿದವರಾಗಿ ಧೀರತೆಯುಳ್ಳವರಾಗಿ ಕರ್ತನೇ ನಿನ್ನನ್ನೇ ನಾವು ಘನಪಡಿಸ್ತೇವೆ ಎಂಬುದಾಗಿ, ನಿನಗಾಗಿ ಜೀವಿಸ್ತೇನೆ ಎಂಬಂಥ ಆ ಪ್ರತಿಷ್ಠೆಯ ಜೀವಿತದಲ್ಲಿ, ನಂಬಿಕೆಯ ಜೀವಿತದಲ್ಲಿ ಮುಂದೆ ಸಾಗುವುದು ಭಾಳ ಪ್ರಾಮುಖ್ಯ. ದೇವರ ಮಾತುಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ದೇವರೇ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಧ್ಯಾನಿಸಿದಂಥ ಒಂದೊಂದು ವಾಕ್ಯದಲ್ಲಿ ನಂಬಿಕೆಯ ಜೀವಿತದಲ್ಲಿ ಮುಂದೆ ಸಾಗುವಾಗ ನಿನ್ನ ಕೃಪೆಯನ್ನು ತೋರಿಸಿ, ಯಾರು ಬಿದ್ದು ಹೋಗದಂತೆ, ಭ್ರಷ್ಟರಾಗದಂತೆ, ಅವಿದ್ಯರಾಗಿ ಹೋಗದಂತೆ ಕರುಣಿಸು. ನಿನ್ನ ಮಹಿಮೆಗಾಗಿ ನಮ್ಮ ಒಬ್ಬೊಬ್ಬರ ರೂಪಿಸಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೇವೆ. ಆಮೆನ್.